ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಮೊನ್ನೆ ಸಂಚಿಕೆಯಲ್ಲಿ ಪ್ರತಿಯೊಬ್ಬರೂ ಭಾಳ ನಮ್ಮ ಲೈಫ್ನ ಈಸಿಯಾಗಿ ತೊಗೊಂಬಿಟ್ಟಿದ್ದೀವಿ. ಆದರೆ ನಾನು ಎಪಿಸೋಡ್ಸ್ ಮೊನ್ನೆ ಮಾಡಿದಲ್ಲಿ ಪ್ರತಿ ವರ್ಷ ಒಬ್ಬರು ಮನೇಲಿ ಸಾವಿರುತ್ತೆ, ಸತ್ತೋರು ಕನಸಲ್ಲಿ ಕಾಣ್ತಿರ್ತಾರೆ ಅಂತ ಒಂದು ವಿಷಯ ಹೇಳಿ ಅದಕ್ಕೊಂದು ಎಪಿಸೋಡ್ ಮಾಡಿದ್ದೆ. ನಿನ್ನೆ ಎಪಿಸೋಡ್ನಲ್ಲಿ ಶತ್ರುಗಳು, ನಮ್ಗೆ ಗೊತ್ತಿರೋ ಶತ್ರುಗಳೇ ಬಂದು ಹೊಡೆದು ಬಡ್ದು ಹಿಂಸೆ ಕೊಡೋದು, ಮರಣಾಂತಿಕ ಹಲ್ಲೆ ಮಾಡೋದು, ಚೋರರು ಕಳ್ಳರು ಮನೆ ನುಗ್ಗಿ ದೋಚ್ಕೊಂಡು ಹೋಗೋದ್ರ ಜೊತೆಗೆ ಸಾಯೋ ಥರ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ. ಇನ್ಯಾರೋ ಮಚ್ಚು ಲಾಂಗಲ್ಲೆಲ್ಲ ಹೊಡೆದು ನಮಗೆ ಡ್ಯಾಮೇಜ್ ಮಾಡ್ತಾರೆ. ಮರಣಾಂತಿಕ ಹಲ್ಲೆಗಳು ನಡೆಯೋದನ್ನು ತಪ್ಪಿಸೋದು ಹೇಗೆ ಅನ್ನೋದನ್ನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ನೀರಿನಿಂದ ಬರೋ ಆಪತ್ತನ್ನು ತಪ್ಪಿಸೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಯಾವುದೋ ಒಂದು ಸ್ಕೂಲ ಕಾಲೇಜ್ ಹುಡುಗರು 3 ಜನ ಒಂದು ಟ್ರಿಪ್ಗೆ ಹೋಗಿದ್ದಾರೆ. ಹೋಗಿ ಅಲ್ಲೆಲ್ಲೋ ಈಜಿಗೆ ಹೋಗಿದ್ದಾರೆ, ನದಿನಲ್ಲಿ ಈಜಾಡೋಕ್ಕೆ. ಒಬ್ಬ ಕೊಚ್ಕೊಂಡು ಹೊಟ್ಟೋಗಿದ್ದಾನೆ, ಈಜು ಗೊತ್ತಿರೋನು ಕೊಚ್ಕೊಂಡು ಹೊಟ್ಟೋಗಿದ್ದಾನೆ. 3 ದಿನ ಆದಮೇಲೆ ಒಂದು ಡೆಡ್ ಬಾಡಿ ಸಿಕ್ತು ಯಾವುದೋ ಇನ್ನೊಂದು ಊರಲ್ಲಿ. ಜಲಕಂಟಕ, ಜಲಮೃತ್ಯು ದೋಷ, ಜಲ ಆಪತ್ತು. ಮೊನ್ನೆ ಯಾರೋ ಒಬ್ಬರು ಬಂದು ಹೇಳ್ತಾರು, ನನ್ನ ಮಗ ಸತ್ತು 1 ವರ್ಷ ಆಯಿತು, ಅವನು ನದಿ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಸೆಲ್ಫಿ ತೊಗೊಳ್ತಿದ್ದಂತೆ. ಏನು ನದಿ ಏನು ಹೋಗಿ ಕರಿತಾ ಇದೆ, ಸೆಲ್ಫಿ ತೊಗೊಳಕ್ಕೆ ಹೋಗ್ಬಿಟ್ಟು ಯಾವುದೋ ಮೂಮೆಂಟಲ್ಲಿ ಮಾಡಿ ಸ್ಕಿಡ್ ಆಗ್ಬಿಟ್ಟು ಕೊಚ್ಕೊಂಡೇ ಹೊಟ್ಟೋಗ್ಬಿಟ್ಟನಂತೆ. ನೀರ ಹತ್ರ ಮೇಲಿಂದ ನೀರು ಬೀಳ್ತಿದೆ, ಜಾಗದಲ್ಲಿ ನೀರು ಭಾಳ ಫೋರ್ಸಾಗಿ ಹೋಗ್ತಿದೆ. ಇವನು ಹುಡುಗರ ಜೊತೆ ಹೋಗ್ಬಿಟ್ಟು ಇರೋ ನಾನು ಸೆಲ್ಫಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಳಕ್ಕೆ ಅಂತ ನಿಂತಿದ್ದಾನೆ. ನೀರು ತೇವ ಜಾಸ್ತಿ ಇತ್ತು, ಎಲ್ಲೋ ಇನ್ನು ಕ್ಲಿಕ್ ಮಾಡೋಕ್ಕೆ ಹೋದಾಗ ಕಾಲು ಸ್ಕಿಡ್ ಆಗಿದೆ, ಹಂಗೆ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ. ಇನ್ನು ಉಳಿಕೆ ಸ್ನೇಹಿತರೆಲ್ಲ ಕೂಗಾಡ್ತಿದ್ದಾರೆ ಬಿದ್ದೋದ ಅಂತ. ಅವನದು ಬಾಡಿ ಎಷ್ಟೋ ದಿನ ಆದಮೇಲೆ ಸಿಕ್ತು, ಮೀನೆಲ್ಲ ತಿಂದುಬಿಟ್ಟಿತ್ತು, ಶರೀರ ಎಲ್ಲ ತಿಂದುಬಿಟ್ಟಿತ್ತು. ಇದು ಜಲಮೃತ್ಯು ದೋಷ. ಬೋಟಲ್ಲಿ ಹೋಗ್ತಿರ್ಬೇಕಾದ್ರೆ ನದಿ ಸಮುದ್ರದಲ್ಲೋ ಮಧ್ಯಲೋ ಏನೋ ಗೊತ್ತಿಲ್ಲ, ಅದು ಅವರು ಪತ್ರದಲ್ಲಿ ಬರೆದಿದ್ದಾರೆ. ಮಧ್ಯದಲ್ಲಿ ಹೋಗ್ಬಿಟ್ಟು ಅದೇನೋ ಮೋಟ್ರ್ ಕೆಟ್ಟೋಯ್ತಂತೆ, ಬೋಟಲ್ಲಿ ಹೋಗ್ತಿರ್ಬೇಕೆ ಮೋಟ್ರ್ ಏನೋ ಪ್ರಾಬ್ಲಮ್ ಆಯ್ತಂತೆ. ಮೋಟ್ರ್ ಓಡಿಸ್ಕೊಂಡು ಹೋಗೋ ಬೋಟ್ ಅದು. ಅವಾಗೇನಾಯಿತು, ಇದಕ್ಕಿದ್ದಾಗೆ ಅದು ಏನು ಪ್ರಾಬ್ಲಮ್ ಆಯ್ತೇನೋ, ಚಲಿಸ್ತಾ ಇಲ್ಲ. ಈಜು ಬರೋರೆಲ್ಲ ಬಿದ್ದು ಈಜು ಮಾಡ್ಕೊಂಬಂದು ಬರ್ದೋದವನು ಅವನು ಅಲ್ಲೇ ಗಾಬರಿಗೆ ಹಾರ್ಟ್ ಅಟ್ಯಾಕ್ ಆಗಿ ನೀರು ಮಧ್ಯೆಲ್ಲ ಸತ್ತೋಗ್ಬಿಟ್ನಂತೆ. ಆ ಬೋಟು ನೀರಲ್ಲೇ ತಿಳ್ಕೊಂಡೋಗಿ ಎಲ್ಲೋ ಹೋಗಿ ಸಿಕ್ತು. ಬೋಟಲ್ಲೇ ಹೆಣ ಆಯಿತು, ಯಾರೋ ತೊಗೊಂಡು ಬಂದು ಕೊಟ್ಟರು. ಇದು ತಮಿಳ್ನಾಡಲ್ಲಿ ನಡೆದಂಥ ಘಟನೆ. ಒಬ್ಬರು ಪಾಪ ಅವರು ನಮ್ಮ ಅಣ್ಣ ಹಿಂಗೆ ಸತ್ತೋಗ್ಬಿಟ್ಟ ಅಂಥೇಳಿ ಬಂದು ಕೇಳ್ತಾಯಿದ್ರು. ಸ್ನಾನಕ್ಕೆ ಅಂತ ಹೇಳಿದಾಗ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಸ್ನಾನಕ್ಕೆ ಅಂತ ಹೇಳಿದಾಗ ಇನ್ನೊಂದು ಯಾರೋ ಬಿದ್ದೋಗಿದ್ದಾರಲ್ಲ ನೀರಲ್ಲಿ, ಬದುಕ್ಸೋಣ ಅಂಥೇಳಿ ಅವನು ಬದುಕ್ಸೋಕೋಗಿ ಇವನು ಸತ್ತೋಗಿದ್ದಾನೆ. ಈ ಥರದೊಂದು ಇನ್ಸಿಡೆಂಟ್ಸ್ ನಾವು ಅಬ್ಸರ್ವ್ ಮಾಡಿದ್ದೀವಿ. 4ನೇ ವೆರೈಟಿ ಜಲಮೃತ್ಯು ದೋಷ ಏನಪ್ಪ ಅಂತಂದರೆ, ಬೇಕು ಅಂತ ತಾವೇ ನೀರಿಗೆ ಬಿದ್ದು ಸತ್ತೋಗ್ಬಿಡೋದು. ಯಾರು ತಳ್ಳಿಲ್ಲ, ಏನಿಲ್ಲ, ನಂಗೆ ಬದುಕಕ್ಕೆ ಆಸೆ ಇಲ್ಲ, ನಾನು ಸಾಯಬೇಕು ಅಂತೇಳಿ ನೀರಿಗೆ ಬಿದ್ದು ಸತ್ತೋಗ್ಬಿಡೋದು. ಇನ್ನೊಂದು ಏನೋ ಕೆಲಸ ಮಾಡ್ತಿರ್ತಾರೆ, ಕೆಲಸ ಮಾಡ್ತಾ ಅವ್ರಿಗೆ ಅದೇನಂಥದ್ದೇನು ದೊಡ್ಡ ನದಿಯಲ್ಲ, ಸಮುದ್ರ ಅಲ್ಲ, ದೊಡ್ಡ ಪ್ರವಾಹ ಬರುವಂಥದ್ದಲ್ಲ, ಸಣ್ಣ ನಾಲುವೆ. ಆ ನಾಲುವೆನಲ್ಲಿ ಕೈ ಕಾಲು ಮುಖ ತೊಳಿಯೋಕ್ಕೋ ಅಥವಾ ಏನೋ ಹೋಗಿದ್ದಾರೆ, ಸ್ಕಿಡ್ ಆಗ್ಬಿಟ್ಟು ಒಳಗೆ ಬಟ್ಟಂತ ನಾಲೆಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಆ ಹೋಗ್ತಾ ಇರೋ ನಾಲೆ ನೀರು ಗೌರ್ಮೆಂಟವ್ರು ಕಟ್ಸಿರೋ ನಾಲೆ, ಅದು ಚೆನ್ನಾಗಿ ಈ ಕಡೆ ಎಲ್ಲ ಸಿಮೆಂಟ್ ಹಾಕಿ ಗೋಡೆ ಕಟ್ಟಿರೋ ಮಧ್ಯದಲ್ಲಿ ಹೋಗ್ತಿದೆ. ಕೊಚ್ಕೊಂಡು ಹೋಗಿ ಆ ಗೇಟ್ ಇದೆ, ನಾಲೆ ಗೇಟ್ ಓಪನ್ ಮಾಡೋದು, ಆ ಗೇಟಲ್ಲಿ ಹೋಗಿ ಹೆಣ ಸಿಕ್ಕಾಕೊಂಡಿದೆ. ಅಷ್ಟರೊಳಗೆ ಅವ್ನು ನೀರು ಕುಡಿದು ಸತ್ತೋಗ್ಬಿಟ್ಟಿದ್ದಾನೆ. ಸುಮಾರು ಒಂದು 20-21 ವರ್ಷದ ಹುಡುಗ ಅಂತ ಹೇಳ್ತಾರೆ. ಒಂದು ಮಗು ಆಟ ಆಡ್ತಾ ಬಾವಿ ಮನೆಯಲ್ಲಿ ಸಂಪದು ಮನೆ ಮುಂದೆ ಕಾರ್ ನಿಲ್ಲಿಸ್ತಿದ್ರಂತೆ. ಕಾರ್ ನಿಲ್ಲಿಸಿದ್ರೆ ಮಗು ಬದುಕಿರೋದು. ಕಾರ್ ತೊಗೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಸಂಪು
ಇದಿದೆ. ಅವತ್ತು ಏನೋ ಕ್ಲೀನ್ ಮಾಡೋಕ್ಕನೋ ಏನೋ ಓಪನ್ ಮಾಡಿದರೆ ಮಗು ಅಂಬೆಗಾಲ ಆಗ್ತಾ ಆಡ್ತಾ ಹೋಗಿ ಒಳಗೆ ಹೋಗಿ ಬಿದ್ದೋಗ್ಬಿಟ್ಟಿದೆ. 2 ದಿನ ಆದಮೇಲೆ ಗೊತ್ತಾಯ್ತು ಮಗು ಸಂಪಲ್ ಸತ್ತೋಗಿದೆ ಅಂತೇಳಿ. ಗೋಕರ್ಣ ಹತ್ರ ಯಾವುದೋ ಒಂದು ಅಲ್ಲಿ ಗೋಕರ್ಣದ ಬೀಚ್ ಹತ್ರ ಹೋಗಿ ಒಂದು ಹುಡುಗ ಸತ್ತೋಗ್ಬಿಟ್ಟಿದ್ದಾರೆ. ಬೀಚ್ ಹತ್ರ ನೀರಲ್ಲಿ ಸ್ವಿಮ್ ಮಾಡೋಕ್ಕೋಗಿ ಮೇಲಿಂದ ಡೈವ್ ಮಾಡಿದ್ದಾನೆ. ಒಳಗಡೆ ಏನೋ ಕಲ್ಲಿತ್ತು ಅನಿಸುತ್ತೆ ನೀರೊಳಗಡೆ. ಅದು ಇಲ್ಲಿ ಪಟ್ಟಂತ ಟಚ್ಚಾಗಿ ಅಲ್ಲೇ ಸ್ಪಾಟ್ ಡೆತ್. ಅವನು ಎತ್ತರದಿಂದ ಡೈವ್ ಮಾಡೋಕ್ಕೋಗಿ ಆ ಒಳಗಡೆ ನೀರೊಳಗಡೆ ಬಂಡೆ ಕಲ್ಲೋ ಏನೋ ಇತ್ತು ಅನಿಸುತ್ತೆ, ಪಟ್ಟಂತ ಹೊಡೆದು ಸತ್ತೋಗ್ಬಿಟ್ಟಿದ್ದಾನೆ. ಇಲ್ಲಿ ಜಲದಿಂದ ಆಪತ್ತು, ಜಲದಿಂದ ಮರಣ ಅಂತ ಹೇಳಿ ನಾನು ಇಷ್ಟೊತ್ತು ಮಾತಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ಮೊನ್ನೆ ಸಂಚಿಕೆಯಲ್ಲಿ, ಮನುಷ್ಯನಿಗೆ ಒಂದು ನ್ಯಾಚುರಲಾಗಿ ಸಾಯ್ಬೋದು. ಕೂತಿದ್ದಂಗೆ ಊಟ ಮಾಡ್ತಿದ್ದಂಗೆ ಸತ್ತೋಗಿದ್ದಾರೆ, ಮಲಗಿದ್ದಂಗೆ ಸತ್ತೋಗ್ಬಿಟ್ಟಿದ್ದಾರೆ, ಪೂಜೆ ಮಾಡ್ತಾ ಸತ್ತೋಗ್ಬಿಟ್ಟಿದ್ದಾರೆ. ರೋಗದಿಂದ ನರಳಿ ಸತ್ತಿದ್ದಾರೆ. ಕೆಲವರು ಆಕ್ಸಿಡೆಂಟ್ಸ್ ಆಗಿ ಸತ್ತಿದ್ದಾರೆ, ಕೆಲವು ಬೆಂಕಿ ಹಾಕ್ಕೊಂಡು ಸತ್ತೋಗಿದ್ದಾರೆ, ನೇಣು ಹಾಕ್ಕೊಂಡು ಸತ್ತೋಗಿದ್ದಾರೆ, ವಿಷ ಕೊಟ್ಟು ಸತ್ತೋಗಿದ್ದಾರೆ, ಕೆಲವು ಮಚ್ಚುಳಂಗ ರೋಡ್ ಸಾಯಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀರಿನಲ್ಲಿ ಬಿದ್ದು ಸಾಯುವಂಥ ಯೋಗ ಕೆಲವರು ಜಾತಕದಲ್ಲಿ ಇರ್ತದೆ. ನಮ್ಮ ಮಗ ಕಾಲೇಜ್ ಟ್ರಿಪ್ಪಲ್ಲಿ ಹೋಗಿ ಎಲ್ಲರ ಜೊತೆಲಿ ಹೋಗಿ ಬರಬೇಕಾದ್ರೆ ಅವನದು ನೋಡಿ, ಅವನೇ ಕಾರು ಓಡಿಸ್ಕೊಂಡು 5 ಜನ ಹುಡುಗರು ಕಾರಲ್ಲಿ ಟ್ರಿಪ್ಗೆ ಹೋಗಿದ್ದಾರೆ. ಗೋವಾದ ಹತ್ರ ಬರಬೇಕಾದ್ರೆ ಯಾವುದೋ ಒಂದು ರಿಸಾರ್ಟ್ಸಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಮಾಡೋದು ಬೇಡ, ಬೀಚಲ್ಲಿ ಹೋಗಿ ಮಾಡೋಣ ಅಂಥೇಳಿ ರೂಮಲ್ಲೆಲ್ಲ ಬಟ್ಟೆ ಇಟ್ಬಿಟ್ಟು ಕಾರ್ ತೊಗೊಂಡು ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಬೀಚ್ ಹತ್ರ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೆಂಗೆ ಕೊಚ್ಕೊಂಡೊಂದು ನೀರಲ್ಲಿ ಗೊತ್ತಿಲ್ಲ. ಅವನು ಕೊಚ್ಕೊಂಡೋಗಿ ಮತ್ತೆ ಆ ಬಂಡೆ ಪಟ್ಟಂತ ಬಂದು ಹೊಡೆದಿದೆ, ಸ್ಪಾಟ್ ಡೆತ್. ಅವನು ಕಾರ್ ಓಡಿಸೋನು, ಸ್ವಂತ ಕಾರ್, ಅವನದೇ ಕಾರು, ಮನೇಲಿ ಫ್ರೆಂಡ್ಸ್ ಎಲ್ಲ. ಕೊನೆಗೆ ದೊಡ್ಡದಾಗಿ ಏನೋ ಕಾರು ಹೆಂಗೋ ಆಕ್ಸಿಡೆಂಟ್ ಆಯಿತು ಅಂದರೆ ಏನೋ ಅನ್ಬೋದು. ನೀರಲ್ಲಿ ತಾನೇ ಕೊಚ್ಕೊಂಡೋಗಿ ವಾಪಸ್ಸು ಅವನಿಗೆ ನೀರು ಕುಡಿದ್ಬಿಟ್ನೋ ಅದು ಏನಾಯಿತೋ, ಒಟ್ಟಿನಲ್ಲಿ ನೀರು ಇಳಿದ ಮೇಲೆ ಅವ್ನಿಗೆ ಸಾವು ಬಂದುಬಿಡ್ತು. ಈ ಥರ ನೀರಿನಲ್ಲೇ ಮರಣ ಇರುವಂಥ ದೋಷ ಭಾಳಷ್ಟು ಜಾತಕಗಳಿವೆ. ಕರ್ನಾಟಕದಲ್ಲಿ 7 ಕೋಟಿ ಜನರು ಇದ್ದಾರೆ. ನಮ್ಮ ಹಳೆಯ ಎಲೆಕ್ಷನ್ ಸೆನ್ಸಸ್ ಪ್ರಕಾರ 7 ಕೋಟಿಲಿ ಒಂದು 2.5 ಕೋಟಿ ಜನಕ್ಕಂತೂ ನೀರಲ್ಲೇ ಸಾಯೋ ಯೋಗ ಇದೆ. ಕೆಲವು ಬೆಂಕಿಲಿ ಸಾಯೋದು, ಭೂಮಿ ಆಕ್ಸಿಡೆಂಟಲ್ಲಿ ಸಾಯೋರು, ಕೆಲವರು ಬೇರೆ ಕಾಯಿಲೆಯಲ್ಲಿ ನೆರಳಿನಲ್ಲಿ ಸಾಯೋಂಥವು. ಹೀಗೆ 2.5 ಕೋಟಿ ಜನ ಅವ್ರು ಬೆಳೀತಾ ಯಾವುದೋ ಒಂದು ನೆಪದ ನೀರಲ್ಲೇ ಬಿದ್ದು ನೀರಲ್ಲೇ ಸಾವು, ಜಲಕಂಟಕ, ಜಲ ಮೃತ್ಯು, ಜಲ ಆಪತ್ತು ಇರುವಂಥ ದೋಷಗಳು ಕೋಟ್ಯಾಂತರ ಜನ ಜಗತ್ತಿನಲ್ಲಿದ್ದಾರೆ. ಹಾಗಾದ್ರೆ ನಮ್ಗೆ ಗೊತ್ತಿಲ್ಲ ಹೆಂಗೆ ಸಾಯ್ತೀವಿ ಅನ್ನೋದನ್ನು. ಹಾಗಾದರೆ ನದಿ ಸ್ನಾನ, ಸಮುದ್ರ ಸ್ನಾನ, ಸ್ವಿಮ್ಮಿಂಗ್ ಪೂಲಲ್ಲಿ ಮತ್ತು ಜೋಗ್ ಫಾಲ್ಸು, ವಾಟರ್ ಫಾಲ್ಸ್ ಹತ್ರಲ್ಲ, ವಾಟರ್ ಫಾಲ್ಸ್ ಬರೋ ಜಾಗದಲ್ಲೆಲ್ಲ ಸ್ನಾನ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದಿರ್ಬೇಕು. ಯಾಕಂದರೆ ನೀರು ವರ್ಷಾನುಗಟ್ಟಲೆ ಯುಗಗಳಲ್ಲಿ ನಡೆದು ಸುಮಾರು ವರ್ಷ ಹರಿದು ಆ ಮೇಲೆಲ್ಲ ಪಾಚಿಗಿಟ್ಟಿದ್ದಾರೆ. ಆ ಪಾಚಿ ಮೇಲೆ ಕಾಲಿಟ್ಟಾಗ ಜಾರಿ ಒಳಗೆ ಸೇರ್ಕೊಂಡು ಬಿದ್ದೋಗ್ಬಿಟ್ಟಿದ್ದಾರೆ. ಮರಣ ಹಂಗೆ ಬಾಬಾ ಅಂತ ಕರೆಯುತ್ತೆ ಜಾತಕದ ದೋಷ. ಜಲಮೃತ್ಯು ದೋಷ ಯಾರಿಗೆ ಬರುತ್ತೆ, ಯಾತಕ್ಕೆ ಬರುತ್ತೆ? ಇಲ್ಲಿ ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಸೀಕ್ರೆಟ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗ್ರಹಗಳಲ್ಲಿ ಜಲಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂದರೆ ಶುಕ್ರ ಗ್ರಹ. ಶುಕ್ರ ವಾಟರ್ ಪ್ಲ್ಯಾನೆಟ್ ಅಂತ ಕರೀತಾರೆ. ಶುಕ್ರ ಏನು ಮಾಡ್ತಾನೆ? ಇಂಟ್ಯೂಷನ್ ಅಂದರೆ ನಮ್ಮ ಅಂತರ್ಪ್ರಜ್ಞೆ, ನಮ್ಮ ಎಮೋಷನ್ಸ್, ನಮ್ಮ ಭಾವನೆಗಳು, ನಮ್ಮ ಸಹಾನುಭೂತಿ, ಎಂಪತಿ, ಈ 3ಕ್ಕೂ ಕಾರಕ ಶುಕ್ರ ಗ್ರಹ. ನಡಿ, ಇವು ಕಾರ್ ತಗೋ, ಗೋಕರ್ಣಕ್ಕೆ ಹೋಗೋಣ, ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡೋಣ, ವಾಟರ್ ಫಾಲ್ಸ್ ಇರೋ ಜಾಗಕ್ಕೆ ಹೋಗೋಣ, ಅಲ್ಲೊಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರೋಣ ಅಂತ ಇಂಟ್ಯೂಷನ್ನು, ಎಮೋಷನ್ನು, ಎಂಪತಿ ಇವೆಲ್ಲನೂ ಸೇರಿಸಿ ಕೊಡುತ್ತೆ ಜಾತಕದಲ್ಲಿ ದೋಷ ಇದ್ದವರಿಗೆ, ಜಲಮೃತ್ಯು ದೋಷ ಇದ್ದವರಿಗೆ. ಈ 12 ರಾಶಿ ಚಕ್ರ ಪ್ರಕಾರ 3 ರಾಶಿಗಳು ಜಲತತ್ವ ರಾಶಿಗಳು ಅಂತಾರೆ. ಒಂದು ಕಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಇನ್ನೊಂದು ಮೀನರಾಶಿ. ಯಾರ್ಯಾರು ಕಟಕ ರಾಶಿಲಿ ಹುಟ್ಟಿದಾರೋ ಅವರು ಜಲತತ್ವ ರಾಶಿ, ಯಾರ್ಯಾರು ವೃಶ್ಚಿಕ ರಾಶಿಲಿ ಹುಟ್ಟಿದಾರೋ ಅವರು ಜಲತತ್ವ ರಾಶಿ, ಯಾರು ಮೀನರಾಶಿಲಿ ಹುಟ್ಟಿದಾರೋ ಅವರು ಜಲತತ್ವ ರಾಶಿ. ಜಲ ಅಂದರೆ ನೀರು. ಅವ್ರಿಗೆ ಎಲ್ರಿಗೂ ಅಲ್ಲ, ಕೆಲವ್ರಿಗೆ
ಈ ಕಟಕ ವೃಶ್ಚಿಕ ಮೀನರಾಶಿ ಹುಟ್ಟೋರು ಕೆಲವರು ನೀರಲ್ಲೇ ಸಾವಿಟ್ಟಿರ್ತಾನೆ. ನೀರು ನೋಡಿ, ನೀರಲ್ಲೇ ಹೆಂಗೆ ಸಾವಿಟ್ಟಿರ್ತಾನೆ ಅಂತಂದರೆ, ಮೊನ್ನೆ ಯಾರೋ ಒಬ್ಬರು ನನ್ನ ಹತ್ರ ಬಂದಿದ್ದರು. ಅವ್ರ ಅಕ್ಕ ತೀರ್ಕೊಂಡ್ರಂತೆ. ಹೆಂಗೆ ತೀರ್ಕೊಂಡ್ರು ಅಂತಂದರೆ, ಬಚ್ಚ ಮನೆಗೆ ಹೋಗಿದ್ದಾರೆ. ಬಚ್ಚ ಮನೇಲಿ ಹೋಗ್ಬಿಟ್ಟು, ಬಚ್ಚ ಮನೆಯಲ್ಲೇ ಟಾಯ್ಲೆಟು ಇದೆ, ಸ್ನಾನನೂ ಮಾಡೋದು, ಎರಡೂ ಒಂದೇ. ಸಪ್ರೇಟ್ ಬಾತ್ರೂಮ್ ಇಲ್ಲ, ಸಪ್ರೇಟ್ ಟಾಯ್ಲೆಟ್ ಇಲ್ಲ. ಅವರು ಏನಾಗ್ತಾರೆ, ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದಾರಂತೆ. ಎಲ್ಲ ಕೆಮಿಕಲ್ ಹಾಕಿ ನೆಲ ಎಲ್ಲ ತೊಳಿತಾ ಇದ್ದಾರೆ. ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಬಕೆಟಲ್ಲಿ ತೊಗೊಂಡು ನೀರು ಹಾಕ್ತಾಯಿದ್ದಾರೆ, ತೊಳಿತಾ ಇದ್ದಾರೆ, ನೀರು ಹಾಕ್ತಾಯಿದ್ದಾರೆ, ತೊಳಿತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಸೋಪು ಡೆಟಾಯಿಲೋ ಏನು ಹಾಕಿ ತೊಳೆದಿದ್ರೋ ಅದು ಹಾಗೇ ಇತ್ತಂತೆ. ಹೊರಗಡೆ ಬರ್ಬೇಕಾದ್ರೆ ಜಾರ್ ಬಿಟ್ಟಿದ್ದಾರೆ. ಅದರ ಮೇಲೆ ಜಾರ್ ಬಿದ್ದ ತಕ್ಷಣವೇ ಆ ಟಾಯ್ಲೆಟಿಂದ ಬಾತ್ರೂಮಿಂದ ಪಟ್ಟದ ನೆಲಕ್ಕೆ ಬಿದ್ದಿದ್ದಾರೆ. ನೆಲದಲ್ಲಿ ಏಟಾಗಿ ಅಲ್ಲೇ ಸ್ಪಾಟ್ ಡೆತ್ ಅವರು. ಬಚ್ಚಲ ಮನೆಯಲ್ಲಿ ನೀರಿರುತ್ತೆ, ಅದು ಜಲತತ್ವನೇ. ಬಚ್ಚಲ ಮನೆ ನೀರಿರೋ ಜಾಗ. ಅದಕ್ಕೆ ಮನೆಯಲ್ಲಿ ಈ ಕೆಲವು ಟೈಲ್ಸ್ ಹಾಕ್ಸ್ಬಿಡ್ತಾರೆ, ಜಾರ್ ಬೀಳೋಂಗೆ ಬೀಳುತ್ತೆ, ಆ ಥರ ಟೈಲ್ಸ್ ಹಾಕ್ತಾರೆ. ಹಿಂದಿನ ಕಾಲದಲ್ಲಿ ಕಲ್ಲು, ಚಪ್ಪಲಿ ಕಲ್ಲು ಹಾಕ್ತಾಯಿದ್ರು ಬಾತ್ರೂಮಲ್ಲೆಲ್ಲ. ಅಲ್ಲಿ ಏನು ಜಾರದೇ ಇಲ್ಲ ಆಗ. ಈಗೆಲ್ಲ ಒಳ್ಳೆ ಹೈಟೆಕ್ ಟೈಲ್ಸ್ ಎಲ್ಲ ಬಂದುಬಿಟ್ಟಿದೆ, ಅದೇ ಜಾರೋದು ಜಾಸ್ತಿ. ಒಂಚೂರು ಸೋಪ್ ಬಿದ್ದರೆ ಸಾಕು, ತಲೆ ಒರೆಸ್ಕೋವಾಗ ಶಾಂಪು ಹಾಕೊಂಡು ಉಜ್ಜುವಾಗ ಆ ಶಾಂಪುದ ಕೆಳಗೆ ಬಿದ್ದರೆ ಅದ್ರ ಮೇಲೆ ಕಾಲಿಟ್ಟರೆ ಜಾರು ಬಿಡ್ತೀವಿ. ಮೈನಿಗೆ ಸೋಪ್ ಹಚ್ಕೊಂಡು ಸ್ನಾನ ಮಾಡಿದಾಗ ಆ ಸೋಪು ನೀರಿದಾಗ ಕಾಲು ಜಾರು ಬಿದ್ದು ಬಿಡ್ತೀವಿ. ಯಾಕೆಂದರೆ ನಾವು ಹಾಕಿರೋ ಟೈಲ್ಸ್ ಅಂಥದ್ದು. ಹೀಗೆ ಜಲತತ್ವ ಆದಾಗೆ ನದಿಗೆ ಹೋಗಬೇಕು ಅಂತಿಲ್ಲ, ಸಮುದ್ರಕ್ಕೆ ಹೋಗಬೇಕು ಅಂತಿಲ್ಲ, ವಾಟರ್ ಫಾಲ್ಸ್ ಅಂತ ಹೋಗಲ್ಲ. ಮನೆ ಒಳಗೆ ನೀರಿದ್ದಾಗ ಜಾರು ಬಿದ್ದಿರೋದು ಉಂಟು. ನೀರ ಮೇಲೆ ಜಾರು ಬಿದ್ದು, ನೀರಿಂದ ಜಾರು ಬಿದ್ದು. ಮೆಟ್ಲತ್ವಾಗ ಮಳೆ ಬಂದುಬಿಟ್ಟಿದೆ, ತುಂಬ ಮಳೆ ಬಂತು ಒಂದು 3 ಡೇಸು. ಮೆಟ್ಲಿಂದ ನೀರು ಏನಿಷ್ಟು ಹರಿದು ಒಂದು ಕಡೆ ನಿಂತಿದೆ. ಅದೆಲ್ಲೋ ಓಟ ಕೊಟ್ಟಿಲ್ಲ ಆ ಮೆಟ್ಲತ್ರ, ನೀರು ಸ್ಟಾಕ್ ಆಗಿದೆ. ಇವ್ರೇನು ಮಾಡ್ತಾರೆ, ಸಡನ್ನಾಗಿ ಬರ್ಬೇಕಾದ್ರೆ ಮೆಟ್ಲಲ್ಲಿ ಒದ್ದೆ ಇತ್ತು, ತೇವ ಆಯಿತು, ಜಾರು ಬಿದ್ದಿಂದ 5 ಮೆಟ್ಲಿಂದ ಹಾಗೆ ಜಾರು ಕೆಳಗೆ ಬಿದ್ದು ಆ ಮೆಟ್ಲತ್ತಕ್ಕೆ ಕಂಬಿ ಹಾಕಿದರೆ ಇಟ್ಕೊಂಡು ಹತ್ತಕ್ಕೆ, ಅದು ಟಚ್ ಆಗಿ ಸತ್ತೋಗ್ಬಿಟ್ರು. ನೋಡಿ, ನದಿ ಹತ್ರ ಹೋಗ್ಬೇಕು ಅಂತಿಲ್ಲ, ಸಮುದ್ರ ತಂತ ಹೋಗ್ಬೇಕಿಲ್ಲ, ನಾಲೆ ವಾಟರ್ ಇಲ್ಲೆಲ್ಲ ಮನೆ ಒಳಗೆ ನೀರಿನ ಅಂಶ ಇರೋ ಜಾಗದಲ್ಲಿ ಸಾವು ಬರ್ತದೆ ಎಷ್ಟೋ ಜನಕ್ಕೆ. ಯಾತಕ್ಕೆ ಅಂದರೆ ಪೂರ್ವ ಜನ್ಮದಲ್ಲಿ ನಾವು ನೀರಿನ ಹತ್ರ ಏನಾದರೂ ಮಾಟವಂತ ಪ್ರಯೋಗ ಮಾಡಿಸಿದ್ರೆ, ನದಿ ಸಮುದ್ರ ದಡದ ಹತ್ರ ಮಾಟವಂತ ಪ್ರಯೋಗ ಮಾಡಿಸಿದ್ರೆ ಕೆಟ್ಟದ್ದಾಗಲಿ ಅಂತ, ಆಗ ಜಲತತ್ವ ರಾಶಿ ಇಟ್ಟು ಸಾಯ್ತಾರೆ. ಎರಡನೇದು, ನೀರಿನಲ್ಲೇ ಕೆಲವರಿಗೆ ಸಾಯಿಸ್ಬಿಟ್ಟಿದ್ರೆ, ನಾವು ಹೋದ ಜನ್ಮದಲ್ಲೇ ನೀರಿಗೆ ತಳ್ಳಿದರೆ, ನೀರಲ್ಲೇ ಅವ್ರಿಗೆ ಹಿಸುಕಿ ಸಾಯಿಸಿದರೆ, ಈ ಜನ್ಮದಲ್ಲಿ ದೊಡ್ಡ ದುರಂತ ಜಲಮೃತ್ಯು ದೋಷದಿಂದ ಸತ್ತೋಗ್ತಾರೆ ಅಂತ. ನಮ್ಮ ಕಾಫಿ ಡೇ ಓನರು ಸಿದ್ಧಾರ್ಥ್ ಅಂತೇಳಿ ಅವ್ರನ್ನ ನೀರಿಗೆ ಬಿದ್ದು ಸತ್ತೋಗ್ಬಿಟ್ರು. ಅವ್ರಿಗೆ ಎಮೋಷನ್ಸು, ಎಂಪತಿ, ಇಂಟ್ಯೂಷನ್ 3 ಹೇಳುತ್ತೆ, ಬಾ ಜಂಪ್ ಮಾಡು, ಸತ್ತೋಗು ಅಂತೇಳಿ. ನೀರಿಗೆ ಬಿದ್ದು ಸತ್ತರು ಅವರು. ಹೀಗೆ ಈ ಶುಕ್ರ ಗ್ರಹ ಮನುಷ್ಯನಿಗೆ ಆ ರೀತಿ ಕೊಡುತ್ತೆ. ಈ ಕಟಕ ರಾಶಿ ಮತ್ತು ವೃಶ್ಚಿಕ ರಾಶಿ, ಮೀನರಾಶಿ ಹುಟ್ಟಿರೋರು ಭಾಳ ಕೇರ್ಫುಲ್ಲಾಗಿರಬೇಕು. ನದಿ ಸ್ನಾನ ಮಾಡುವಾಗ, ಸಮುದ್ರ ಸ್ನಾನ ಮಾಡುವಾಗ ನೀರಿರೋ ಕಡೆ, ಈ ನೀರಿರೋ ಜಾಗದಲ್ಲಿ ತಲೆ ಹಾಕಬಾರ್ದು. ಎಷ್ಟೇ ಸ್ವಿಮ್ ಗೊತ್ತಿದ್ರೂ ಕೂಡ ಆ ವಿಧಿ ಎಳ್ಕೊಳ್ಳುತ್ತೆ, ಜಲಮೃತ್ಯು ದೋಷ. ಹೀಗಾಗಿ ನಾನು ಈ ಒಂದು ಎಪಿಸೋಡಲ್ಲಿ ಹೇಳೋದು ಅಂದರೆ, ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ ಈ 3 ರಾಶಿ ಹುಟ್ಟಿದಂಥವರು ಜಲ ಮೃತ್ಯು ದೋಷ ಇರ್ಬೋದು ಜಾತಿಯಲ್ಲಿ, ಗೊತ್ತಿಲ್ಲ. ಬಟ್ ಜಲರಾಶಿ ಹುಟ್ಟಿದ್ದಾರೆ. ಜಲರಾಶಿ ಹುಟ್ಟಿದವ್ರು ನೀರಲ್ಲೇ ಸಾಯಬೇಕು ಅಂತ ಏನಿಲ್ಲ. ಅವರ ಪೂರ್ವ ಕರ್ಮನೂ ಆಗಿತ್ತು ಅಂದರೆ ಈ ರಾಶಿಲಿ ಅದು ನಡೆಸ್ಬಿಡ್ತದೆ. ನಾನು ಹೋದ ಜನ್ಮದಲ್ಲಿ ಯಾರನ್ನೋ ಒಬ್ಬರು ನೀರಲ್ಲಿ ಇಸ್ಕಿ ಸಾಯಿಸಿದ್ದೆ, ನೀರಿಗೆ ತಳ್ಳಿಬಿಟ್ಟಿದ್ದೆ. ನೀರಿಗೆ ಸಮುದ್ರ ಅಥವಾ ನದಿ ಅಥವಾ ಯಾವುದೋ ಬಾವಿಗೆ ಹೊಡೆದು, ಎಷ್ಟೋ ಜನ ಹಿಂದೆ ನಡೀತಿತ್ತು, ಚೆನ್ನಾಗಿ ಹೊಡೆದು ಬಾವಿಗೆ ಬಿಸಾಕ್ಬಿಡ್ತಿದ್ರು, ನದಿಗೆ ತಳ್ಳಿಬಿಡ್ತಾಯಿದ್ರು. ಹೀಗೆ ಪೂರ್ವ ಹತ್ರ ಜಲಹತ್ಯಾ ದೋಷ ಮಾಡಿದರೆ, ನೀರನ್ನು ಉಪಯೋಗಿಸ್ಕೊಂಡು ನೀರಿನ ಸನ್ನಿಧಾನದಲ್ಲಿ, ನೀರಿನ ಸಾನ್ನಿಧ್ಯದಲ್ಲಿ ಮರಣ ದೋಷ ಇತ್ತು ಅಂತಂದರೆ, ಈ ಜನ್ಮದಲ್ಲಿ ಅವರು ನೀರಿಗೆ ಬಿದ್ದು ಸಾಯಬೇಕು, ನೀರಲ್ಲೇ ಸಾಯಬೇಕು, ನೀರೇ ಸಾವು ಅವರಿಗೆ. ಅದಕ್ಕೆ ಅವ್ರು ಅಂಥ ರಾಶಿ ಹುಟ್ಟುಬಿಡ್ತಾರೆ. ಅದರಿಂದ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ ಹುಟ್ಟಿದವರೆಲ್ಲರೂ ನೀರಲ್ಲಿ ಬಿದ್ದು ಸಾಯ್ತಾರೆ ಅಂತಲ್ಲ. ಆ ಥರ ದೋಷ ಓಜನೆ ಮಾಡಿದರೆ ಅದಂತೂ ಗ್ಯಾರಂಟಿ ಈಗ ಸಾಯೋದು. ಅದಕ್ಕೆ ಆ ದೋಷ ಮಾಡಿಲ್ಲ ಅಂದರೆ ಜಲಮೃತ್ಯು ದೋಷ ಇರೋದಿಲ್ಲ ಈ ಕಟಕ ರಾಶಿ ಮತ್ತು ವೃಶ್ಚಿಕ ರಾಶಿ, ಮೀನರಾಶಿಯವರಿಗೆ ಜಲರಾಶಿ ಇರೋವಂಥದ್ದು. ಹೀಗೆ ಜಾತಕ ನೋಡಿದಾಗ ಜಲರಾಶಿ, ಮೀನರಾಶಿ ಹುಟ್ಟಿದ್ದ ಹುಡುಗ ಅವನು ಹಂಗೆ ಸತ್ತೋದ, ವಾಟರ್ ಫಾಲ್ಸ್ ಹತ್ತು ಜಾರಿ ಬಿದ್ದು ಸತ್ತೋಗ್ಬಿಟ್ಟ. ಹೀಗೆ
ಜಲರಾಶಿ ಇರುವಂಥವರು ನದಿ ಹತ್ರ ಸಮುದ್ರ ಸ್ನಾನ ಮಾಡೋಕ್ಕಾರೆ ಸ್ವಿಮ್ಮಿಂಗ್ ಪೂಲು ನೀರಿರೋ ಜಾಗ ಭಾಳ ಕೇರ್ಫುಲ್ಲಾಗಿರಬೇಕು. ನೋಡಿ, ನನ್ನ ಒಂದು ಸಂಶೋಧನೆ ಪ್ರಕಾರ ಮೀನರಾಶಿಯಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದ್ದ. ಅವನಿಗೆ 18-19 ವರ್ಷದ ಹುಡುಗ, ಕಾಲೇಜ್ ಸ್ಟೂಡೆಂಟು. ಅವನು ಹಳ್ಳಿಯಿಂದ ಒಂದು ಊರಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸುಮಾರು 5 ಕಿಲೋಮೀಟ್ರು 10 ಕಿಲೋಮೀಟ್ರಲ್ಲಿ ಬಸ್ಸಲ್ಲಿ ಹೋಗಬೇಕು. ಅವನು ಅವ್ರ ಊರಿಂದ 5-6 ಕಿಲೋಮೀಟ್ರಲ್ಲಿ ಒಂದು ದೊಡ್ಡ ನಾಲೆ ಹರಿತಾಯಿತ್ತು. ಬ್ರಿಡ್ಜ್ ಮೇಲೆ ಬಸ್ ಹೋಗ್ತಾಯಿದೆ. ಅಲ್ಲಿರೋರು ಯಾರೂ ಅವ್ರ ಜಾತಕದಲ್ಲಿ ಸಾವಿಲ್ಲ. ಇವನೊಬ್ಬ ಜಾತಕದಲ್ಲಿ ಜಲಮೃತ್ಯು ದೋಷ ಇತ್ತು. ಅವತ್ತೇ ಅವನಿಗಿದ್ದು ದೋಷ, ಮರಣ ದೋಷ ಇತ್ತು. ಅವನಿಂದ ಇರೋ ಅವನ ಸಹವಾಸ ದೋಷದಲ್ಲಿ ಇಡೀ ಬಸ್ಸೇ ಕೆಳಗೆ ಬಿದ್ದು, ಬ್ರಿಡ್ಜಿನ ಕೆಳಗೆ ಬಿದ್ದು, ಆ ನಾಲೆಗೆ ಬಿದ್ದು ಸುಮಾರು ಜನ ಸುತ್ತೋಗ್ಬಿಟ್ರು. ಯಾರೋ ಒಂದು ಜಾತಕ ನಮ್ಮ ಜೊತೆಲಿದ್ದಾಗ ಆ ದೋಷ ನಮಗೂ ಇನ್ಫೆಕ್ಷನ್ ಆಗುತ್ತೆ ಅಂತೆ. ಅದಕ್ಕೆ ಸಹವಾಸ ದೋಷದಲ್ಲಿ ಮರಣಗಳು ಬರ್ತದೆ. ಆಯುಷ್ಗೆ ಕಾರಕ ಶನಿಗ್ರಹ, ನೀರನ್ನು ತೋರಿಸೋನು ಶುಕ್ರ, ಶನಿ ಶುಕ್ರ ಕಾಂಬಿನೇಷನ್ ಆ ದಶಾಭಕ್ತಿಲಿ ಅವ್ರಿಗೆ ನಡೆದೋಯ್ತದು. ಅವನಿಂದ ಬಿದ್ದು. ಆಮೇಲೆ ಅವತ್ತು ದೊಡ್ಡ ಪ್ರವಾಹ, ಮಳೆ ಬರ್ತಿದೆ, ಹುಡುಗಾಟದ ಬುದ್ಧಿ. 2 ವೀಲರಲ್ಲಿ ಕಾರು ಹೋಗ್ತಾ ಇದ್ದಾನೆ. ಬ್ರಿಡ್ಜೆಲ್ಲ ಅರ್ಧ ನೀರು ತುಂಬಿದೆ. ಅಂಥದ್ದಲ್ಲೂ ಇಲ್ಲಿಂದ ಅಲ್ಲಿಗೆ ದಾಟಬೇಕು ಅಂತ ಹೇಳಿದಾನೆ. ಹೋಗ್ತಾ ಇದ್ದಾನೆ, ಓಡಿಸ್ಕೊಂಡು ಆ ನೀರು ಫೋರ್ಸ್ಗೆ ಅವನ ಗಾಡಿ ಸಮೇತ 2 ಕೊಚ್ಕೊಂಡು ಹೊರಟೋಯ್ತು. ಈಗ ಮೊನ್ನೆ ನಾನು ಟಿ ವಿಲಿ ನೋಡಿದೆ ಅದು. ಈ ರೀತಿ ಮತ್ತು ಕೆಲವು ಸುನಾಮಿ ಬಂದಾಗ, ಪ್ರವಾಹ ಬಂದಾಗ ಎಷ್ಟೋ ಜನ ನೀರಲ್ಲಿ ಕೊಚ್ಕೊಂಡು ಸತ್ತೋದ್ರು. ಕೇದಾರ್ನಾಥ್, ಅಮರ್ನಾಥ್ಗೆ ಹೋದವರಲ್ಲ, ಜಲಮೃತ್ಯುನೆಲ್ಲ ಸತ್ತೋಗ್ಬಿಟ್ರು, ನೀರೆಲ್ಲ ಕೊಚ್ಕೊಂಡು ಸತ್ತೋದ್ರು. ಈ ಥರದ ದೋಷ ನಮ್ಮ ಜಾತಕಲಿತ್ತು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ, ನದಿ, ಸಮುದ್ರ, ಬಾವಿ, ವಾಟರ್ ಟ್ಯಾಂಕು, ನೀರಿರೋದು ಸ್ವಿಮ್ಮಿಂಗ್ ಪೂಲು, ಕಾರಂಜಿ, ಈ ಥರ ಜಾಗದ ಹತ್ರ ಕೂತ್ಕೊಂಡು ನಾವು ಒಂದು ಬಾಟ್ಲ ಅಥವಾ ಲೋಟದಲ್ಲಿ ನೀರು ತೊಗೊಂಡು ಅದಕ್ಕೆ ನಿಮ್ಮ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸು ತುಳಸಿ ದಳ ಹಾಕಬೇಕು. 30 ವಯಸ್ಸಲ್ಲಿ 30 ದಳ ತುಳಸಿ, 20 ವರ್ಷ ಅಂದರೆ 20 ದಳ ತುಳಸಿ. ಇದನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಬೇಕಾದಂಥ ತಂತ್ರ. ಕೈಲಿ ಒಂದು ಲೋಟ ನೀರಿಗೆ, ಒಂದು ಬಾಟ್ಲ್ ನೀರಿಗೆ ಒಂದು ನಿಮ್ಮ ವಯಸ್ಸಷ್ಟು ತುಳಸಿ ದಳ ಹಾಕ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನದಿ, ಸಮುದ್ರ, ನೀರಿನ ಟ್ಯಾಂಕಿ, ಸಂಪು, ವಾಟರ್ ಟ್ಯಾಂಕು, ಇಲ್ಲ ಕಾರಂಜಿ, ಫೌಂಟೇನ್, ಇಂಥ ಜಾಗದಲ್ಲಿ ಅಥವಾ ಬಾವಿ ಹತ್ರ ಕೂತ್ಕೊಂಡು ಹೀಗೆ ಓಂ ನಮೋ ವಟಪತ್ರ ಶಯನಾಯ ಮತ್ಸ್ಯ ಕೂರ್ಮ ಜಲಚರಾಧ್ಯ ಅವತಾರಾಯ ರಕ್ಷ ಸ್ವಾಹ. ಓಂ ನಮೋ ವಟಪತ್ರ ಶಯನಾಯ ಮತ್ಸ್ಯ ಕೂರ್ಮ ಜಲಚರಾಧ್ಯ ಅವತಾರಾಯ ರಕ್ಷ ಸ್ವಾಹ. ಓಂ ನಮೋ ವಟತಂತ್ರ. ಇಲ್ಲಿ ಓಂ ನಮೋ ವಟ ಅಂದರೆ ಅರಳಿ ಮರ. ಅರಳಿ ಮರದ ಪತ್ರದ ಮೇಲೆ ಮಲಗಿರುವಂಥ ಮಹಾವಿಷ್ಣು ಮತ್ಸ್ಯಕೂರ್ಮ, ಜಲಚರಾಧ್ಯ ಸಕಲ ಚರಾಚರದಲ್ಲೂ ಅಧಿವಾಸವಾಗಿರುವಂಥ ಅವತಾರ ಪುರುಷನಾದ ನೀನು ನನ್ನನ್ನು ರಕ್ಷ ಸ್ವಾಹ ಅಂತೇಳಿ. ವಟಪತ್ರಶಯನಾಯ ಓಂ ನಮೋ ವಟಪತ್ರಶಯನಾಯ ಮತ್ಸ್ಯಕೂರ್ಮ ಜಲಚರಾಧ್ಯ ಅವತಾರಾಯ ರಕ್ಷ ಸ್ವಾಹ ಅಂಥೇಳಿ ಆ ನೀರಿಗೆ ಎಷ್ಟು ತುಳಸಿದಳ ಹಾಕ್ಬಿಟ್ಟು ಅಭಿಮಂತ್ರಿಸ್ಬಿಟ್ಟು ಆ ನೀರನ್ನು ನದಿಗೆ, ಬಾವಿಗೆ ಅಥವಾ ವಾಟರ್ ಟ್ಯಾಂಕ್ಗೆ, ಸಂಪಿಗೆ, ಸಮುದ್ರಕ್ಕೆ ಬಿಟ್ಬಿಡ್ಬೇಕು. ಆಗ ನಿಮ್ಮ ಪೂರ್ವಜನ್ಮದ ಜಲಮೃತ್ಯು ದೋಷ ಪಾಪ ಇತ್ತು ಅಂತಂದರೆ ಈ ಜನ್ಮದಲ್ಲಿ ಅವರು ನಾರ್ಮಲಾಗಿ ಮರಣ ಬರ್ತದೆ, ನೀರಿಗೆ ಬಿದ್ದು ಸಾಯೋ ಅವಕಾಶಗಳಿರೋದಿಲ್ಲ ಅಂತ ಹೇಳುತ್ತೆ ಇದು ಜಗನ್ಮೋಹಿನಿ ತಂತ್ರಸಾರದಲ್ಲಿ ಹೇಳುವಂಥ ವಿಶೇಷ ಮಂತ್ರ. ಇನ್ನೊಂದು ಹೇಳ್ತೀನಿ. ಓಂ ನಮೋ ವಟಪತ್ರ ಶಯನಾಯ, ಆಲದ ಮರದ ಮೇಲೆ ಆಲದ ಮರದ ಎಲೆ ಮೇಲೆ ಶಯನಾಯ ಮಲಗಿರುವಂಥನು, ಮತ್ಸ್ಯ ಕೂರ್ಮ, ಆಮೆ ಮತ್ತು ಮತ್ಸ್ಯ ಮೀನು, ಕೂರ್ಮ, ಜಲಚರಾಧ್ಯ ಅವತಾರಾಯ, ಇಂಥ ನೀರಿನಲ್ಲೇ ಅವತರಿಸಿದಂಥ ನೀನು ಮಹಾವಿಷ್ಣು ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳೋದು. ಆಗ ಜಲಮೃತ್ಯು ದೋಷ ಅದು ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿದು ಹೇಳ್ತಾ ಇರಬೇಕು. ಯಾರಿಗೆ ಗೊತ್ತು ಯಾವಾಗ ಹೆಂಗಾಗತ್ತೋ ಅಂತ. ಈ ಮಂತ್ರ ಹೇಳಿ ಆ ಜಲನ ಅಭಿಮಂತ್ರಿಸು. ಜಲನ ನದಿಗೋ, ಬಾವಿಗೋ, ಕೆರೆಗೋ, ಇಲ್ಲ ಸರೋವರಕ್ಕೋ, ನೀರಿನ ಟ್ಯಾಂಕ್ಗೋ, ಸಂಪಿಗೋ, ಸಮುದ್ರಕ್ಕೋ ಬಿಟ್ಟರೆ ಭಾಳ ಒಳ್ಳೆಯದು. ಇದು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡ್ತಾಯಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ವೀಕ್ಷಕರೇ, ಈ ನಂದೊಂದು ಅನೌನ್ಸ್ಮೆಂಟ್ ಇದೆ.
ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ನಾನೊಂದೊಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ ಅಂತೇಳಿ ಮರ್ಮ ವಿದ್ಯೆನ ಹೇಳ್ಕೊಡ್ತಾ ಇದ್ದೀನಿ 3 ಡೇಸ್. ಲಕ್ಷಾಂತರ ವರ್ಷದ ಹಿಂದೆ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ. ಲಕ್ವಾ, ಆಮೇಲೆ ಕ್ಯಾನ್ಸರ್ಸು, ಪಿಟ್ಸು, ಏಡ್ಸು, BP, ಶುಗರು, ಗ್ಯಾಸ್ಟ್ರೇಟೆಕ್ಸು, ಫೈಲ್ಸು, ಪಿಸ್ತೂಲ, ಹಾರ್ಟಿಗೆ ಸಂಬಂಧಪಟ್ಟ, ಲಂಗ್ ಸಂಬಂಧಪಟ್ಟದ್ದು, ಅಪೆಂಡಿಸೈಟಿಸ್, ಯಾವುದೇ ಕಾಯಿಲೆ, ಬಾಡಿ ಪೇನ್, ಆರ್ಥರೈಟಿಸು, ಇಂಥ ಯಾವುದೇ ಕಾಯಿಲೆನೂ ಕೂಡ ಆವತ್ತಿನ ಕಾಲದಲ್ಲಿ ಇಂಜೆಕ್ಷನು, ಮಾತ್ರೆ, ಟಾನಿಕು, ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ತಾಯಿದ್ರು. ಆ ವಿದ್ಯೆ ಮರ್ಮ ವಿದ್ಯೆ ಅಂತ. ನಾನು ಅದನ್ನು ಇವತ್ತು 3 ಡೇಸು ಕಲಿಸ್ಕೊಡ್ತಾ ಇದ್ದೀನಿ. ನನ್ನ ಜೊತೆಲೇ ಇದ್ದು 3 ದಿನ ನನ್ನ ಜೊತೆಲೇ ಸ್ಟೇ ಮಾಡಿ ಉಳ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಈ ವಿದ್ಯೆನ ನಾನು ಕಲಿಸೋಕ್ಕೆ ಅಂತ ಈ ಒಂದು 3 ಡೇಸ್ನ ಕ್ಯಾಂಪ್ನ ಮಾಡ್ತಾಯಿದ್ದೀನಿ. ಮನೆಗೊಬ್ಬ ವೈದ್ಯನಾಗಬೇಕು, ಯಾಕೆಂದರೆ ತಾನು ತನ್ನ ಕಾಯಿಲೆ ಕ್ಯೂರ್ ಮಾಡಿಕೊಂಡು ಮನೇಲಿರೋರಿಗೂ ಕ್ಯೂರ್ ಮಾಡಿ ಮತ್ತು ತಾನು ಸಮಾಜಕ್ಕೊಂದು ಕ್ಯೂರ್ ಮಾಡೋವಂಥ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು ಅಂದರೆ ಈ ಕ್ಲಾಸಿಗೆ ಸೇರಬೇಕು ನೀವು. ಅದರಿಂದ ನಮಗೆ ಒಂದು ವಾಂತಿ, ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಏನೇನೋ ಒಂದು ರೋಗ ಬಂತು ಅಂದರೆ ಮಿನಿಮಮ್ 5,000 to 10,000 ರೂಪಾಯಿ ಬಿಲ್ ಆಗುತ್ತೆ. ಔಷಧಿ, ಡಾಕ್ಟ್ರ್ ಫೀಸು, ಹಾಸ್ಪಿಟ್ಲ್ ಫೀಸ್ ಅಂತೇಳಿ. ಅದು ಲಕ್ವಾ, ಕ್ಯಾನ್ಸರು, ಪಿಟ್ಸು ಈ ಥರದ್ದೆಲ್ಲ ಬಂದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಆ ಔಷಧಿ ಇಲ್ಲದೇ ಈ ಎಲ್ಲ ಕಾಯಿಲೆನೂ ದುಡ್ಡು ಇನ್ವೆಸ್ಟ್ಮೆಂಟ್ ಇಲ್ಲದೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು 29, 30, 31 ಮಾರ್ಚಿಗೆ ನೀವು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೋಬೇಕಾದ್ರೆ ಸ್ಕೀಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಲಿಂಕು workshop.lakshmisrinivas.in ಅಂತ. ಅದು ಲಾಗಿನ್ ಆಗಿ ಬುಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಫೋನ್ ಮಾಡಿ ಆಫೀಸ್ನಲ್ಲಿ ನೀವು ಅದನ್ನು ರಿಜಿಸ್ಟರ್ ಮಾಡಿಸ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ವಿದ್ಯೆ ಒಂದು ಔಷಧಿ ತೊಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಬರುತ್ತೆ. ಇಲ್ಲಿ ಔಷಧಿ ಇಲ್ಲ, ಆಪ್ರೇಷನ್ ಇಲ್ಲ, ಇಂಜೆಕ್ಷನ್, ಟಾನಿಕ್ ಇಲ್ಲದೇ ಕ್ಯೂರ್ ಮಾಡೋವಂಥದ್ದು ಈ ವಿದ್ಯೆ. ಪ್ರತಿಯೊಬ್ಬರು ಕಲ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಸ್ಬೋದು. ಈ 3 ದಿನ ಕೋರ್ಸು ಭಾಳ ವಿಶೇಷವಾಗಿದೆ. ಯಾರು ಇದಕ್ಕೆ ಸೇರ್ಕೊತಾರೋ ಅವ್ರಿಗೆ ನಾನೊಂದು ಲಯ ಯೋಗ ಅಂತ ಒಂದು ಫ್ರೀಯಾಗಿ ಒಂದು ಕ್ಲಾಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಇಂಪಾರ್ಟೆಂಟು. ಪೂರ್ವಜನ್ಮದ ಕರ್ಮಗಳನ್ನು ನಾವೇ ಲಯ ಮಾಡೋದು ಹೇಗೆ ಅನ್ನೋದನ್ನು ಈ ಮರ್ಮ ಬರೋರಿಗೆ ಅದು ಫ್ರೀಯಾಗಿ ಕಲಿಸ್ತಾ ಇದ್ದೀನಿ. ಅದರಿಂದ ಆಸಕ್ತಿ ಇರೋಂಥವ್ರು ಸ್ಕ್ರೀನ್ ತೋರಿಸೋ ಸ್ಕ್ರೀನ್ಗೆ ಲಾಗಿನ್ ಆಗಿ ಮತ್ತು ನಮ್ಮ ಎಲ್ಲ ಎಪಿಸೋಡ್ಸು ನಾವು ತೋರಿಸೋ ಲಿಂಕಲ್ಲಿ ಸಿಗುತ್ತೆ. ಯೂಟ್ಯೂಬ್ ಚಾನಲು ಅಲ್ಲೂ ನೋಡಿ. ಆಮೇಲೆ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ಈ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾಯಿದೆ. ಅಲ್ಲೂ ನೀವು ಇದನ್ನು ಇನ್ಫಾರ್ಮೇಷನ್ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.